ವೀಕ್ಷಕರ ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಟಾಕ್ಸಿಕ್ ಸಿನಿಮಾಗೆ ಎಂಟ್ರಿ ಕೊಟ್ಟ ಗಿಲ್ಲಿ ನಟ. ಟಾಕ್ಸಿಕ್ ಸಿನಿಮಾದಲ್ಲೂ ಗಿಲ್ಲಿ ನಟನ ಹವಾ. ಪ್ಯಾನ್ ಇಂಡಿಯಾ ಮೂವಿಲಿ ಗಿಲ್ಲಿ ನಟ. ಟಾಕ್ಸಿಕ್ ಸಿನಿಮಾದಲ್ಲಿ ಗಿಲ್ಲಿ ನಟನ ಪಾತ್ರ ಏನು? ಗಿಲ್ಲಿ ಲುಕ್ಗೆ ಫಿದಾ ಆದ ಅಭಿಮಾನಿಗಳು. ಹಾಗಾದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿಮಾನಿಗಳಿಗೆ ನಗುವಿನ ಊಟ ಬಡಿಸಲು ರೆಡಿ ಆದ್ರ ಗಿಲ್ಲಿ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಗಿಲ್ಲಿ ನಟನ ಪಾತ್ರದ ಬಗ್ಗೆ ಹೇಳ್ತೀವಿ. ಈ ವಿಡಿಯೋ ಫುಲ್ ಇದೆ. ಟಾಕ್ಸಿಕ್ ಸಿನಿಮಾ ಸಿನಿರಂಗದಲ್ಲಿ ಭಾರಿ ಸದ್ದು ಮಾಡ್ತಾ ದಾಖಲೆಗಳನ್ನ ಧೂಳಿಪಟ ಮಾಡ್ತಿದೆ. ಟಾಕ್ಸಿಕ್ ಹೆಸರಿನಂತೆ ಮೊದಲ ಟೀಸರ್ ವಿವಾದಕ್ಕೆ ಸಿಲುಕಿತ್ತು. ಆದ್ರೆ ಈ ಸಿನಿಮಾದ ಚಿತ್ರತಂಡವು ವಿಭಿನ್ನ ರೀತಿಯಲ್ಲಿ ಪ್ರೇಕ್ಷಕರನ್ನು ಸೆಳೆಯುತ್ತಿದ್ದಾರೆ. ಟಾಕ್ಸಿಕ್ ಚಿತ್ರದ ಪೋಸ್ಟರ್, ಟೀಸರ್ಗಳು ಕಥೆಯ ಕ್ಯೂರಿಯಾಸಿಟಿ ಹೆಚ್ಚಿಸುತ್ತಿದೆ. ಇದಿಷ್ಟು ಒಂದು ಕಡೆ ಆದ್ರೆ ಈ ಸಿನಿಮಾದ ಇನ್ನೊಂದು ಹೊಸ ಟಾಪಿಕ್ ಅಂದ್ರೆ ಗಿಲ್ಲಿ ನಟ. ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಕೂಡ ನಟಿಸ್ತಿದ್ದಾರೆ ಅನ್ನೋ ಸುದ್ದಿ ಸಖತ್ ವೈರಲ್ ಆಗ್ತಿದೆ. ಬಿಗ್ ಬಾಸ್ ಮನೆಯಿಂದ ಹಿಡಿದು ಇಲ್ಲಿಯವರೆಗೂ ಗಿಲ್ಲಿಯ ಕ್ರೇಜ್ ಕಡಿಮೆಯಾಗಿಲ್ಲ. ಅವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಿದೆ. ಇದೀಗ ಟಾಕ್ಸಿಕ್ ಸಿನಿಮಾದಲ್ಲೂ ಅವರ ಹೆಸರು ಕೇಳಿ ಬರ್ತಿದೆ. ಹೌದು, ಟಾಕ್ಸಿಕ್ ಚಿತ್ರದ 2ನೇ ಟೀಸರ್ ಅಲ್ಲಿ ಕಾಣಿಸಿಕೊಳ್ಳೋ ಜೋಕರ್ ಪಾತ್ರ ಗಿಲ್ಲಿ ಅವರೇ ಎಂದು ಎಲ್ಲೆಡೆ ಸುದ್ದಿ ಹರಡ್ತಿದೆ. ಆ ಜೋಕರ್ನ ಹಾವ ಭಾವ ನೋಡಿದ್ರೆ ಗಿಲ್ಲಿ ನಟನೆ ಅದು ಅಂತ ಅನ್ನಿಸ್ತಿದೆ. ಒಟ್ಟಾರೆ ಟಾಕ್ಸಿಕ್ ಸಿನಿಮಾದ ಬರೀ ಟೀಸರ್, ಪೋಸ್ಟರ್ ಈ ಮಟ್ಟಿಗೆ ಸದ್ದು ಮಾಡಿದ್ದು. ಇನ್ನು ಸಿನಿಮಾ ರಿಲೀಸ್ ಆದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗ್ತಿಲ್ಲ. ಯಶ್ ಅವರು ಅಂದು ಹೇಳಿದ ಮಾತಿನಂತೆ ಎಲ್ಲ ಚಿತ್ರರಂಗದವರು ತಮ್ಮ ಕನ್ನಡದ ಸ್ಯಾಂಡಲ್ವುಡ್ಡಿನ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.